ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಫ್ರೆಂಚ್ ಫ್ರೈಯನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಚ್ ಫ್ರೈಯನ್ನು ನಾವು ಮನೆಯಲ್ಲೇ ಮಾಡಬೇಕು ಅಂದ್ಕೊಂಡ್ರೆ ಕೆಲವು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಆ ಟಿಪ್ಸನ್ನು ನಾವು ಫಾಲೋ ಮಾಡಲಿಲ್ಲ ಅಂದರೆ ಹೊರಗಡೆ ಸಿಗುವಂಥ ಫ್ರೆಂಚ್ ಫ್ರೈ ಥರನೇ ನಮ್ಮದು ಫ್ರೆಂಚ್ ಫ್ರೈ ಇಲ್ಲಿ ಆಗೋದಿಲ್ಲ. ನಾನಿವತ್ತು ಏನೆಲ್ಲ ತಪ್ಪುಗಳಾಗ್ತಾವಲ್ಲ ಅದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇರೋದು. ಆಲೂಗಡ್ಡೆಯಲ್ಲಿ 2 ವಿಧಗಳಾಗಿ ಆಲೂಗಡ್ಡೆ ಬರುತ್ತೆ. ಸೊ ನನಗೆ ಗೊತ್ತಿರೋಂಗೆ ಒಂದು ವೈಟ್ ಕಲರ್ ಇರುತ್ತೆ, ನಂತರ ಒಳಗಡೆ ಒಂದು ಸ್ವಲ್ಪ ಯೆಲ್ಲೋ ಕಲರಲ್ಲಿ ಆಲೂಗಡ್ಡೆ ಇರುತ್ತೆ. ನಾನಿವತ್ತು 2 ತೊಗೊಂಡ್ಬಿಟ್ಟೆ ಮಾಡ್ತಾ ಇದ್ದೀನಿ. ಸೊ ಯಾಕಂದರೆ ಗೊತ್ತಾಗ್ದೇ ಮನೇಲಿರುವಂಥ ಆಲೂಗಡ್ಡೆನ ಬಳಸಿಬಿಟ್ಟು ನಾವು ಫ್ರೆಂಚ್ ಫ್ರೈನ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮದು ಇಲ್ಲಿ ಅಂಗಡಿಗಳಲ್ಲಿ ಸಿಗುವಂಥ ಫ್ರೆಂಚ್ ಫ್ರೈ ರೀತಿಯಲ್ಲಿ ಆಗೋದಿಲ್ಲ. ಫ್ರೆಂಡ್ಸ್, ನೀವು ಆಲೂಗಡ್ಡೆನ ತರಕ್ಕೆ ಹೋದಾಗ ಅಂಗಡಿಯವ್ರಿಗೆ ಕೇಳಿ ಫ್ರೆಂಚ್ ಫ್ರೈ ಮಾಡೋಕ್ಕೆ ಈ ಆಲೂಗಡ್ಡೆ ಸರಿಯಾಗಿದೆಯಾ ಅಂದ್ಬಿಟ್ಟು. ಯಾಕಂದರೆ ಅವ್ರ ಕಡೆ ಎಲ್ಲ ಅಂಗಡಿ ದೊಡ್ಡ ಅಂಗಡಿಯವರೆಲ್ಲ ತೊಗೊಂಡೋಗಿರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಸೇಲ್ ಮಾಡೋರಿಗೆ. ನಂತರ ನಾನು ಇಲ್ಲಿ ಕಟಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಕಟಿಂಗ್ ಕೂಡ ನಾವು ತಪ್ಪಾಗಿ ಮಾಡಿಬಿಡ್ತೀವಿ. ಯಾಕಂದರೆ ಅದು ಅರ್ಧ ಇಂಚು ನಾವು ಇಲ್ಲಿ ಕಟಿಂಗನ್ನು ಮಾಡಿಬಿಡ್ತೀವಿ. ಈ ರೀತಿ ತಪ್ಪನ್ನು ಮಾಡಬಾರ್ದು ಫ್ರೆಂಡ್ಸ್. ಯಾಕಂದರೆ 1 ಇಂಚು ಕಟಿಂಗನ್ನು ಮಾಡ್ಕೋಬೇಕು. ನೀವು ವಿಡಿಯೋಸಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದಪ್ಪವಾಗಿ ಕಾಣ್ತಾ ಇದ್ದೀವಿ ಅಂದ್ಬಿಟ್ಟು. ಇದು ಫ್ರೈ ಮಾಡಿದ ಮೇಲೆ ತುಂಬ ಸಣ್ಣ ಆಗಿಬಿಡ್ತವೆ. ಅದಕ್ಕೋಸ್ಕರ ನೀವು ಇಲ್ಲಿ 1 ಇಂಚ್ ಆಗುವಷ್ಟು ಕಟಿಂಗನ್ನು ಮಾಡ್ಕೊಳ್ಳಿ. ಚಿಕ್ಕದು ದೊಡ್ಡದು ಆದರೂ ಪರವಾಗಿಲ್ಲ, ದಪ್ಪ ಮೇನ್ ಇಂಪಾರ್ಟೆಂಟು. ಎಷ್ಟು ನಾವು ದಪ್ಪವಾಗಿ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮದಿಲ್ಲಿ ಫ್ರೆಂಚ್ ಫ್ರೈ ರೆಡಿ ಆಗುತ್ತೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದಪ್ಪನೇ ಕಾಣ್ತಾ ಇದೆ. ಇದು ಫ್ರೈ ಮಾಡಿದ ಮೇಲೆ ತುಂಬ ಸಣ್ಣವಾಗಿ ಕಾಣ್ತಾ ಇತ್ತು. ಅದಕ್ಕೋಸ್ಕರ ನಿಮಗಿಲ್ಲಿ ಹೇಳ್ತಾ ಇರೋದು. ತುಂಬ ಇಂಪಾರ್ಟೆಂಟ್ಸ್ ಆಗಿರುವಂಥ ವಿಷಯಗಳನ್ನು ನಾನು ಇದರಲ್ಲಿ ಶೇರ್ನ ಮಾಡ್ತಾ ಇದ್ದೀನಿ. ನಿಮಗೆ ಮಿಸ್ ಮಾಡ್ದೇನೆ ಈ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. ನಂತರ ಇಲ್ಲಿ 3 ರಿಂದ 4 ಸತಿ ನಾನು ವಾಶನ್ನು ಮಾಡ್ಕೊಂಡಿದ್ದೀನಿ. ಕೊನೆಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡ್ಬಿಟ್ಟು ಅದರಲ್ಲಿ ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ 3 ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಚಿಕ್ಕ ಆಲೂಗಡ್ಡೆ ಇದ್ದರೆ ನೀವು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಆಲೂಗಡ್ಡೆಗೆ 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಗ್ಯಾಸ್ ಮೇಲೆ ಇಟ್ಬಿಟ್ಟು ಜಾಸ್ತಿ ಕುದಿಸ್ಕೋಬಾರ್ದು. ಇದನ್ನು ನಾವು ಜಸ್ಟ್ ನೀರು ಬಿಸಿ ಆಗೋವರೆಗೂ ಮಾತ್ರ ಇದನ್ನು ನಾವು ಕುದಿಸ್ಕೋಬೇಕು. ಪದೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕಂದರೆ ಕೆಳಗಡೆ ಕುದ್ಬಿಡುತ್ತೆ ಆಲೂಗಡ್ಡೆ, ಮೇಲ್ಗಡೆ ಕುದಿಯೋದಿಲ್ಲ. ಅದಕ್ಕೋಸ್ಕರ ಈಗ ನಾನಿಲ್ಲಿ ಕೈ ಹಾಕಿದರೆ ನೀರು ಸುಡ್ತಾ ಇದೆ, ಆವಾಗ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಈಗ ನೀವು ನೀರನ್ನು ಸಪ್ರೇಟನ್ನಾಗಿ ಮಾಡಿ ಆಲೂಗಡ್ಡೆಯನ್ನು ಜರಡಿ ಇಟ್ಕೊಳ್ಳಿ. ನಂತರ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದು ನೀರು ಸ್ವಲ್ಪ ಲೈಟಾಗಿ ಕುದಿಯುವಾಗ ಆಲೂಗಡ್ಡೆಯನ್ನು ಸೇರಿಸ್ಕೋಬೇಕು. ಫ್ರೆಂಡ್ಸ್, ಫ್ರೆಂಚ್ ಫ್ರೈ ಮಾಡಬೇಕಂದ್ರೆ 2 ಸತಿ ಕುದಿಸ್ಕೊಳ್ಳೇಬೇಕು. ಮೇನ್ ಇಂಪಾರ್ಟೆಂಟ್ ಏನಂದರೆ ಇದು ಕಟಿಂಗ್ ಮಾಡೋದು ಮತ್ತು ಆಲೂಗಡ್ಡೆಯನ್ನು ನಾವು ಯಾವ ರೀತಿ ತಗೋಬೇಕು ಅನ್ನೋದು ಇಂಪಾರ್ಟೆಂಟು. ಇನ್ನು ಹೋಗ್ತಾ ಟಿಪ್ಸನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ತಪ್ಪುಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ. ಈಗ ನಾವು ಚೆನ್ನಾಗಿಲ್ಲಿ ಆಲೂಗಡ್ಡೆಯನ್ನು ಕುದಿಸ್ಕೋಬೇಕು. ಗ್ಯಾಸನ್ನು ನೀವು ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೋಬಹುದು. ಈಗ ಇಲ್ಲಿ ಆಲೂಗಡ್ಡೆ ಚೆನ್ನಾಗಿ ಕುಕ್ ಆಗಿದೆ. ಈಗ ನೀರನ್ನು ಸಪ್ರೇಟನ್ನಾಗಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ನಾನಿಲ್ಲಿ ಎಲ್ಲ ಜರಡಿ ಹಿಡ್ಕೊಂಡ್ಬಿಟ್ಟು ನೀರನ್ನಾಗಿ ಸಪ್ರೇಟನ್ನಾಗಿ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಆಲೂಗಡ್ಡೆ ನೋಡಿದಾಗೆಲ್ಲ ದೊಡ್ಡದೇ ಕಾಣ್ತಾ ಇದೆ. ಇದು ಎಷ್ಟು ಸಣ್ಣಕ್ಕಾಗುತ್ತೆ ಫ್ರೈ ಮಾಡಿದ್ಮೇಲೆ ಅಂತ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಈಗ ಇಲ್ಲಿ ಬಿಸಿಲಲ್ಲಿ ಒಣಗಿಸೋದು ಕೂಡ ತುಂಬ ಇಂಪಾರ್ಟೆಂಟು. ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ನಿಮ್ಮ ಹತ್ರ ಬಿಸಿಲಿಲ್ಲಪ್ಪ ಅಂದರೆ ಫ್ಯಾನ್ ಗಾಳಿಯಲ್ಲಿ ಕೂಡ ನೀವು ಇದನ್ನು ಒಣಗಿಸ್ಕೋಬೋದು. ನಾನಿಲ್ಲಿ ಮುರಿದಿರುವಂಥದ್ದು ಸೈಡ್ಗೆ ಇಟ್ಟಿದ್ದೀನಿ. ದೊಡ್ಡದಾಗಿರುವಂಥ ಆಲೂಗಡ್ಡೆಯನ್ನು ಒಂದು ಸೈಡ್ಗೆ ಒಣಗಿ ಹಾಕಿದ್ದೀನಿ. ಫ್ರೆಂಡ್ಸ್, ಇದನ್ನು ಯಾವ ರೀತಿ ನಾವು ಒಣಗಿಸ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಕೈಯಲ್ಲಿ ನಾವು ಆಲೂಗಡ್ಡೆಯನ್ನು ಹಿಡಿದಾಗ ಪೂರ್ತಿ ಇದು ಡ್ರೈ ಆಗಿರಬೇಕು. ಅಲ್ಲಿವರೆಗೂ ನಾವು ಒಣಗಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಏನು ತಪ್ಪು ಮಾಡಿದೆ ಅಂದರೆ 1 ತಾಸುವರೆಗೂ ಮಾತ್ರ ಇದನ್ನು ಒಣಗಿಸ್ಕೊಂಡೆ. ಕೈಯಲ್ಲಿ ಹಿಡ್ಕೊಂಡಾಗ ಸ್ವಲ್ಪ ಇದು ಕೈಗೆ ಅಂಟುತ್ತಾ ಇತ್ತು. ಆವಾಗಲೇ ನಾನು ಒಂದು ಪ್ಲೇಟ್ಗೆ ಸರ್ವನ್ನು ಮಾಡಿಕೊಂಡೆ. ಪೂರ್ತಿ ಡ್ರೈ ಆಗೋವರೆಗೂ ನೀವು ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ನಂತರ ಈಗ ನಾನಿಲ್ಲಿ ಕಾದಿರುವಂಥ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಯಾಕಂದರೆ ನಾವು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಒಂದು ಪ್ಲೇಟ್ಗೆ ಸರ್ವನ್ನು ಮಾಡ್ಕೊಂಡ್ಬಿಟ್ಟೆ ನಾನಿಲ್ಲಿ. ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಕಲರ್ ಚೇಂಜ್ ಆದರೂ ಕೂಡ ಇದು 4 ಕಡೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಮೇಲ್ಗಡೆ ಸ್ವಲ್ಪ ಬಬಲ್ಸ್ ರೀತಿಯಲ್ಲಿ ಬರುತ್ತೆ, ಡಾಟ್ಸ್ ಆಗಿ ಫ್ರೈ ಆಗಿದ್ದು ನಮಗೆ ಗೊತ್ತಾಗುತ್ತೆ ನೋಡ್ತಾ ಇದ್ದರೆ. ಆ ರೀತಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ತೆಗೆದುಬಿಟ್ಟೆ. ಒಂದೊಂದು ಕಡೆ ಹಸಿನೇ ಇತ್ತು. ಏನಾಗಲ್ಲ ಬಿಡು ಅಂದ್ಕೊಂಡ್ಬಿಟ್ಟು ನಾನು ಮತ್ತೆ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದೆ. ನೀವು ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. ಚೆನ್ನಾಗಿ 4 ಕಡೆಗೆ ಫ್ರೈ ಆಗೋವರೆಗೂ ಫ್ರೈ ಮಾಡಿ. ನಂತರ ನಾನಿಲ್ಲಿ ಫ್ರೀಝರಲ್ಲಿ ಸ್ಟೋರ್ ಮಾಡಿದೆ ಫ್ರೆಂಡ್ಸ್. ಒಂದು 6 ತಾಸು ಆದ ನಂತರ ನಾನಿಲ್ಲಿ ಮತ್ತೆ ಫ್ರೀಝರಿಂದ ಹೊರಗಡೆ ತೆಗಿತಾ ಇದ್ದೀನಿ.
ಸೊ ಚಿಕ್ಕ ಚಿಕ್ಕ ಇದವಲ್ಲ ಅದನ್ನು ನಾನು ಇಲ್ಲಿ ಒಂದು ಬಾಕ್ಸಲ್ಲಿ ಹಾಕಿದ್ದೀನಿ. ದೊಡ್ಡದಾಗಿರುವಂಥ ಆಲೂಗಡ್ಡೆನ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ನಾವು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡ್ಬಿಟ್ಟು ಈಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಇದೇನು ಇಂಪಾರ್ಟೆಂಟ್ ಅಲ್ಲ. ಸೊ ಫಸ್ಟ್ ಏನು ಸ್ಟೆಪ್ ಏನು ಹೇಳಿದ್ದೀನಲ್ಲ ಆ ಇಂಪಾರ್ಟೆನ್ಸ್ನ ನೀವೆಲ್ಲವನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ನಿಮ್ದಿಲ್ಲಿ ಫಿಂಗರ್ ಚಿಪ್ಸು ತುಂಬ ಚೆನ್ನಾಗಾಗುತ್ತೆ. ಸೊ ನಾನಿಲ್ಲಿ ಕೊನೆಗೆ ನಿಮಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಕಲರ್ ಮಾತ್ರ ಚೇಂಜ್ ಆಯಿತು. ಸೊ ತಿನ್ನುವಾಗ ನಮಗೆ ಅಂಗಡಿಗಳಲ್ಲಿ ಫ್ರೆಂಚ್ ಫ್ರೈ ತಿಂತೀವಲ್ಲ ಆ ಥರ ಅನಿಸ್ತಾ ಇರಲಿಲ್ಲ. ಒಂಥರ ರುಚಿನೇ ಚೇಂಜ್ ಆಗಿತ್ತು. ಪಕೋಡ ರೀತಿಯಲ್ಲಿ ಟೇಸ್ಟ್ ಅನಿಸ್ತಾ ಇತ್ತು. ಇದು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಟೇಸ್ಟ್ ಮಾತ್ರ. ಆದರೆ ನೋಡೋಕೆ ಮಾತ್ರ ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ಅಷ್ಟೇ ಫ್ರೆಂಡ್ಸ್. ಆದರೆ ನೀವು ಆ ಥರ ಟಿಪ್ಸನ್ನು ಫಾಲೋ ಮಾಡಿ ನಿಜವಾಗ್ಲೂ ನಿಮ್ಮದು ಫ್ರೆಂಚ್ ಫ್ರೈ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅದೇ ರೀತಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.